ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೆಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18-19 ವಾಕ್ಯವನ್ನು ನೋಡೋಣ ಪ್ರಿಯರೇ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಿ ಮಂಜಿನ ಬಣ್ಣದವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ನನ್ನ ಸ್ನೇಹಿತರೆ, ಇಂದು ನಿಮ್ಮ ಪಾಪದ ಕ್ರಿಯೆಗಳಿಗಾಗಿ ನೀವು ಅಂಗಲಾಚ್ತಾ ಇರ್ಬೋದು. ಈ ಒಂದು ದುಶ್ಚಟನೆಯಿಂದ ಬಿಡುಗಡೆ ಆಗ್ತಿಲ್ಲ, ಈ ಪಾಪ ಬಿಡುಗಡೆ ಆಗ್ತಿಲ್ಲ, ಹೇಗೆ ಬಿಡುಗಡೆ ಆಗೋದು ದೇವರೇ? ಯಾವ ರೀತಿಯಾಗಿ ಇದನ್ನು ಬಿಡುಗಡೆ ಹೊಂದಿಕೊಳ್ಳಿ, ನಾನು ಹೇಗೆ ಒಂದು ಪರಿಶುದ್ಧ ಜೀವಿತ ಜೀವಿಸಲಿ ಅಂತ ಅಂಗಲಾಚ್ತಾ ಇರ್ಬೋದು. ಕರ್ತನ ಕೈಲಿ ನಿಮ್ಮನ್ನು ಸಮರ್ಪಿಸಿರಿ, ಒಪ್ಪಿಕೊಳ್ಳ್ರಿ, ನಿಮ್ಮ ಪಾಪನ ಒಪ್ಪಿಕೊಳ್ಳ್ರಿ, ಕರ್ತನಲ್ಲಿ ಮೊರೆ ಇಡ್ರಿ. ದೇವರೇ, ಈ ಒಂದು ಅಮೂಲ್ಯವಾದ ಆ ಒಂದು ರಕ್ತದಿಂದ, ನಿನ್ನ ಕಲ್ವಾರಿ ರಕ್ತದಿಂದ ಯೇಸುವೆ ನನ್ನ ಪಾಪನ ತೊಳೆದಿದ್ದೀರಿ. 2000 ವರ್ಷದ ಹಿಂದೆನೆ ಈ ದಿನವೂ ನನ್ನನ್ನು ಶುದ್ಧಿ ಮಾಡು. ನನ್ನ ಪಾಪ ಒಂದು ಕಡು ಕೆಂಪಾಗಿದ್ರೂ ಕಿರಿ ಮಂಜಿನಂತೆ ಬಿಳುಪಾಗಿ ನಾನು ಮಾಡ್ತೇನೆ ಅಂದಿದ್ದೀರಾ. ಹಾಗೆ ಆಗಲಿ. ನಾನೊಂದು ಬಿಡುಪಾಗಿಯೋ ನಾನು ಪರಿಶುದ್ಧವಾದ ಒಂದು ಜೀವಿತಕ್ಕೆ ಬರಬೇಕಪ್ಪ. ನೀವು ಕೇಳುವಾಗ ಮಾತ್ರವೇ ಅದು ನಡೆಯುವಂಥದ್ದು ಪ್ರಿಯರೇ. ಇವತ್ತೆಷ್ಟೋ ಜನ ನೋಡಿ, ಅವರನ್ನು ಒಪ್ಪಿಸಿಕೊಂಡು ಕೇಳೋದಿಲ್ಲ. ಅವರು ಬೇಡುವಾಗ ಅದು ಸಿಗುತ್ತೆ, ಬೇಡಲಿಲ್ಲ ಅಂದರೆ ಯಾವುದನ್ನು ದೇವ್ರು ಕೊಡೋದಿಲ್ಲ. ನಾವು ಬೇಡಬೇಕು ಪ್ರಿಯರೇ. ನಮ್ಮ ಹೃದಯ ಸಮರ್ಪಿಸಿ ನಾವು ಕೇಳುವಾಗಲೇ ಕರ್ತ ನಮ್ಮನ್ನು ಶುದ್ಧಿ ಮಾಡಿ ಆ ದುಷ್ಟಭ್ಯಾಸದಿಂದ, ಆ ಪಾಪದಿಂದ, ಆ ಕೆಟ್ಟತನದಿಂದ ದೇವರು ಬಿಡುಗಡೆ ಕೊಟ್ಟು ನಿಮ್ಮನ್ನೊಂದು ಪರಿಶುದ್ಧ ಜೀವಿತಕ್ಕೆ ಇವತ್ತು ನಡೆಸ್ತಾ ಇದ್ದಾರೆ. ಆತನಿಗೆ ಸಮರ್ಪಿಸಿ ಬೇಡಿಕೊಳ್ಳ್ರಿ. ದೇವರು ಹೇಳ್ತಾರೆ, ನೀನು ವಿಧೇಯನಾಗಿದ್ರೆ, ನೀವು ಒಪ್ಪಿಕೊಂಡು ವಿಧೇಯರಾದರೆ ದೇಶದ ಮೇಲನ್ನ ನೀವು ನೋಡ್ರಿ, ದೇಶದ ಮೇಲನ್ನ ಅನುಭವಿಸುವಂತೆ ನಾನು ಮಾಡ್ತೇನೆ. ಅದರಷ್ಟು ದೊಡ್ಡ ಮೇಲನ್ನ, ದೊಡ್ಡದಾದ ಒಂದು ಆಶೀರ್ವಾದ ಬಾಗಿಲನ್ನ ಕರ್ತ ನಿಮಗಾಗಿ ತೆರಿತಾ ಇದ್ದಾರೆ ಪ್ರಿಯರೇ. ನಾವು ವಿಧೇಯರಾಗಿ ಒಪ್ಪಿಕೊಂಡು ನಾವು ಪರಿಶುದ್ಧರಾಗಿ, ಕರ್ತನೇ ನನ್ನನ್ನು ಶುದ್ಧಿ ಮಾಡು, ದೇವರ ಆತ್ಮನೇ ನನ್ನನ್ನು ಬಲಗೊಳಿಸು, ದೇವರೇ ನನ್ನನ್ನು ವಿಧೇಯನಾಗಿ ನಿನಗೆ ಒಪ್ಪಿಸಿಕೊಂಡಿದ್ದೇನಪ್ಪ, ನನ್ನ ಶುದ್ಧಿ ಮಾಡಿ ಒಂದು ಉತ್ತಮವಾದ ಮಗನಾಗಿ, ಪರಿಶುದ್ಧ ಮಗನಾಗಿ, ಪರಿಶುದ್ಧ ಮಗಳಾಗಿ ನನ್ನನ್ನು ಮಾರ್ಪಡಿಸಿ ಉಪಯುಕ್ತ ಪಾತ್ರೆಯಾಗಿಡಪ್ಪ ಅಂತ ಕೇಳ್ಕೊಳ್ಳಿ. ಕರ್ತನ ಹಾಗೆ ಇವತ್ತು ಮಾಡ್ತಾ ಇದ್ದಾರೆ. ಆತನು ನಿಮ್ಮ ಪಾಪ ಕಡು ಕೆಂಪಾಗಿದ್ರು, ಬಹಳಷ್ಟು ಕಠಿಣವಾಗಿದ್ರು, ಅದು ದೇವರು ತೊಳೆದು ಶುದ್ಧಿ ಮಾಡೋಕ್ಕೆ ಶಕ್ತನಾಗಿದ್ದಾರೆ. ನಮ್ಮನ್ನು ಪರಿಶುದ್ಧ ಮಾಡೋಕ್ಕೆ ಆತನ ರಕ್ತ ಚೆಲ್ಲಿ ನಮ್ಮನ್ನು ಶುದ್ಧಿ ಮಾಡಿರೋದು ಪ್ರಿಯರೇ. ಆತನಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋಣ, ಬೇಡಿಕೊಳ್ಳೋಣ. ಕರ್ತನೇ, ನನ್ನ ಶುದ್ಧಿ ಮಾಡಪ್ಪ, ನಾನು ವಿಧೇಯಳಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೆ. ದೇಶದ ಮೇಲನ್ನು ಅನುಭವಿಸುವಂತೆ ಒಂದು ಉನ್ನತ ಸ್ಥಾನ, ಮಾನ, ಗೌರವ ನನಗೆ ಈ ಲೋಕದಲ್ಲಿ ಕೊಟ್ಟು ನಿನ್ನ ನಿತ್ಯ ಜೀವದಲ್ಲಿ ಸೇರುವ ಮಗನಾಗಿ, ಮಗಳಾಗಿ ನಮ್ಮ ಮಾಡಪ್ಪ. ಹೌದು, ಎಂದು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ತಂದೆಯ ದೇವರೇ, ನೀನು ಕೊಟ್ಟ ಈ ವೇದ ವಾಕ್ಯದಂತೆ ಸ್ವಾಮಿ, ಅವರು ಕರ್ತನೆ, ಅವರ ಪಾಪ ಕಡು ಕೆಂಪಾಗಿದ್ದರು ಸ್ವಾಮಿ, ಹಿಮದಂತೆ ಅದು ಬೆಳಪಾಗಲಿ, ಹಿಮದಂತೆ ಬೆಳಪಾಗಲಿ. ನಿನ್ನ ಪವಿತ್ರ ರಕ್ತ ಸಿಂಪಡಿಸ್ತೇನೆ ಪ್ರಭು, ಅವರ ಮೇಲೆ ನಿನ್ನ ಪರಿಶುದ್ಧ ರಕ್ತ ಆವರಿಸಲಿ. ಒಂದು ಶುದ್ಧ ಪರಿಶುದ್ಧ ಮಾಡು ಸ್ವಾಮಿ, ಪರಿಶುದ್ಧ ಜೀವಿತಕ್ಕೆ ಬರಲಿ ತಂದೆ. ಎಲ್ಲ ಪಾಪದ ಕಾರ್ಯಗಳು ಸುಟ್ಟು ಹಾಕು ಸ್ವಾಮಿ. ದೇವರ ಆತ್ಮನೇ ಅವರಲ್ಲಿ ಸ್ವಾಮಿ ಸ್ಪರ್ಶಿಸುವಯ್ಯ. ಈಗಲೇ ಬಿಡುಗಡೆ ಕೊಡು ಸ್ವಾಮಿ. ಅವರು ವಿಧೇಯರಾಗಿದ್ದಾರೆ, ನಂಬಿಕಸ್ಥರಾಗಿದ್ದಾರೆ, ಅವರಿಗೆ ದೇಶದ ಮೇಲನ್ನು ಅನುಭವಿಸುವಂತೆ ಮಾಡು. ಎಲ್ಲ ಉನ್ನತ ಸ್ಥಾನ, ಮಾನ, ಗೌರವ ಅವರಿಗೆ ಹುಡುಕಿಕೊಂಡು ಬರಲಿ ಕರ್ತನೆ. ದೇವರು ನನಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ಬೇಡಿಕೊಂಡು ಅಂಗಲಾಚ್ತಾ ಇದ್ದಾರೆ ಪ್ರಭುವೆ. ಅವರನ್ನು ಪರಿಶುದ್ಧ ಮಾಡು, ಅವ್ರಿಗೆ ವ್ಯಾಧಿಗಳು ನೀಗಲಿ ದೇವ, ಅವರ ಬಡತನ, ಸಾಲ, ಸಂಕಷ್ಟ ನೀಗಲಿ ಎಸಯ್ಯ. ತಂದೆಯ ದೇವರವರ ಕಾರ್ಯಗಳು ಸಫಲವಾಗಲಿ. ಕೈ ಹೆಚ್ಚು ಎಲ್ಲ ಕಾರ್ಯಗಳು ದೇವರೇ ಜಯವನ್ನುಂಟು ಮಾಡಪ್ಪ. ನೀನು ಆಶೀರ್ವಾದ ಮಾಡುತ್ತಾ ಇರೋದು ಸ್ತೋತ್ರಂ ಪವಿತ್ರ ಆತ್ಮನೆ, ದೇವರ ಆತ್ಮನೆ. ಅವರು ಬೇಡಿದ್ಕಿಂತ ಹೆಚ್ಚಾದನ ಕೊಡು ತಂದೆ, ಆಶೀರ್ವಾದ ಮಾಡು ತಂದೆ. ಈಗಲೇ ನೀನು ಅನುಗ್ರಹಿಸಿದಕ್ಕೆ ವಂದನೆ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.